ಚಿತ್ರದುರ್ಗ ನಗರದಲ್ಲಿ ನ್ಯಾಯಬೆಲೆ ಅಂಗಡಿಗಳಿಂದ ತಂದ ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿಯಂತಹ ಅಕ್ಕಿ ಕಂಡು ಬಂದಿದ್ದು ಜನ ಭಯಭೀತರಾಗಿದ್ದಾರೆ. ನಗರದಲ್ಲಿ ಕಳೆದ 4-5 ತಿಂಗಳಿಂದ ಸಪ್ಲೈ ಆಗ್ತಾ ಇರುವ ಅಕ್ಕಿ ಈ ಹಿಂದೆ ನೀಡ್ತಾ ಇದ್ದ ಅಕ್ಕಿಗಿಂತ ಭಿನ್ನವಾಗಿದೆ. ಅಕ್ಕಿಯನ್ನ ಒಲೆಯ ಮೇಲೆ ಇಟ್ಟಾಗ ಪ್ಲಾಸ್ಟಿಕ್ ರೀತಿ ಲಿಕ್ವಿಡ್ ಆಗುತ್ತೆ. ಈ ಕುರಿತು ಯಾವುದೇ ಅಧಿಕಾರಿಗಳು ಜನರಿಗೆ ಸ್ಪಂದಿಸ್ತಾ ಇಲ್ಲ. ನಗರದ ವಿದ್ಯಾನಗರ, ಗಾಂಧಿನಗರದ ಕೆಲ ಏರಿಯಾಗಳಲ್ಲಿ ಈ ಸಮಸ್ಯೆ ಕಂಡು ಬಂದಿದ್ದು ಜನ ಅಧಿಕಾರಿಗಳು ಪ್ರತಿನಿಧಿಗಳು ಚುನಾವಣೆ ಆದ ಮೇಲೆ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಬಡವರಿಗೆ ಏನಾದ್ರೆ ಅವರಿಗೇನು ಅಂತ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. 5 ತಿಂಗಳಿಂದ ಈ ಥರ ಆಗ್ತಾಯಿತ್ತು. ನೇರ ನಗರದಾಗ ತಗೊಳೋದು ನಾನು 5 ತಿಂಗಳಿಂದ ಈ ಥರ ಆಗ್ತಾಯಿತ್ತು. ಅದು ಇದು ಅನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಹಂಗೆ ಮೆತ್ತಗೆ ಹಾಕುತ್ತೆ. ಬಿಸಿ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಕೆಳಗೆ ಇಳಿಸಿದಾಗ ಹಂಗೆ ಮೆತ್ತಗೆ ಹಾಕುತ್ತೆ. ಊಟ ಮಾಡೋಕ್ಕೆ ಬರಲ್ಲ ಅದು. ಅದು ಊಟ ಮಾಡೋಕ್ಕೆ ಇಷ್ಟ ಬರಲ್ಲ. ನಾವು ಅಂಗಡಿ ಅಕ್ಕಿ ತಂದು ಊಟ ಮಾಡ್ತೀವಿ. ಅದ್ರಾಗ ತರಬೇಕು ತಂದು ಇಟ್ಕೊಂಡಿರ್ತೀವಿ. ಈಗ ಅನಿವಾರ್ಯ ಮತ್ತೆ ಏನು ಮಾಡೋಕ್ಕೂ ಹಿಂಗೆ ದುಡ್ಡು ಕೊಟ್ಟು ಚಿಲ್ಲರೆ ಕೊಟ್ಟು ತಂದು ಇಟ್ಕೊಂಡು ಉಣ್ತೀವಿ ನಾವು. ಪ್ರತಿ ತಿಂಗಳ ಥರ ರೇಷನ್ನಾಗೆ ಅಷ್ಟು ನಮಗೆ ಕಾಣ್ತಿರಲ್ಲ. ಈ ತಿಂಗಳು ತಂದಿರೋ ರೇಷನ್ನಲ್ಲಿ ನಮಗೆ ಬೆಳ್ಳಗೆ ಏನೋ ಒಂಥರ ವಿಚಿತ್ರ ಕಾಣಿಸ್ತಿತ್ತು. ನಾವು ಅದರಲ್ಲಿ ಏನೋ ಅಂತ ತೆಗೆದು ನೋಡಿದಾಗ ಈ ಥರ ಬೆಳ್ಳಗಿದ್ದಾವೆ. ಅವನ್ನ ನಾವು ಸುಟ್ಟಾಗ ಅವು ಒಂಥರ ಲಿಕ್ವಿಡ್ ಆಗಿ ಇದಾಗಿದೆ. ಹಂಗಾಗಿ ನಮಗೆ ಸರ್ಕಾರದವ್ರು ಎಂಥ ರೇಷನ್ ಕೊಡ್ತಿದ್ದಾರೆ. ಅವ್ರು ಪುಕ್ಸಟ್ಟೆ ರೇಷನ್ ಕೊಡೋದು ಬೇಡ, ನಾವು ಬಳಸಿ ತಿನ್ನೋದು ಬೇಡ, ರೋಗಗಳು ತಂದ್ಕೊಳ್ಳೋದು ಬೇಡ. ನಮಗೆ ಒಳ್ಳೆ ರೇಷನ್ ಕೊಟ್ಟಂಗೂ ಅಲ್ಲ. ಇದು ಏನು ಸರ್ಕಾರ ಇದು? ನಮಗೆ ರೇಷನ್ ಕೊಡೋದಕ್ಕಿಂತ ರೋಗ ತಂದು ಕೊಡ್ತಿದೆ. ನಮಗೆ ಆಹಾರ ಇಲಾಖೆಯವರು ಒಂದು ಸ್ವಲ್ಪ ಗಮನಕ್ಕೆ ತಂದ್ಕೊಂಡು ನಮಗೆ ಸ್ವಲ್ಪ ಒಳ್ಳೆ ರೇಷನ್ ಕಳಿಸ್ಲಿ ಅಂತ ಕೇಳ್ಕೊತೀವಿ. ನಮ್ಮಂಥ ಬಡವ್ರಿಗೆ ಇಂಥ ಇದನ್ನು ಕೊಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.